ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು. ಸೊ ಈ ಪ್ರೋಮೋದಲ್ಲಿ ಬಿಗ್ ಬಾಸ್ ಎಲ್ಲ ಸ್ಪರ್ಧಿಗಳಿಗೆ ಒಂದು ಆಕ್ಟಿವಿಟಿನ ಕೊಟ್ಟಿದೆ. ಸೊ ಯಾವ ರೀತಿಯಪ್ಪ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಯೋಗ್ಯತೆ ಇಲ್ಲದಂತಹ ಸ್ಪರ್ಧಿಗಳನ್ನ ನೀವು ಗುರುತಿಸಬೇಕು ಅಂತ. ಸೊ ಅಷ್ಟೇ ಅಲ್ಲದೆ ಆ ಒಂದು ಒಂದಿಷ್ಟು ಸ್ಟಿಕ್ಕರ್ಗಳನ್ನ ಕೊಟ್ಟಿದ್ದಾರೆ. ಆ ಸ್ಟಿಕ್ಕರ್ಗಳನ್ನ ಹಣೆಗೆ ಹಚ್ಚಿ ಆ ಸ್ಪರ್ಧೆಯ ಬಗ್ಗೆ ಒಂದೊಂದು ಕಾರಣಗಳನ್ನ ಕೊಡಬೇಕು. ಸೊ ಈ ಒಂದು ಪ್ರೋಮೋದಲ್ಲಿ ರಕ್ಷಿತಾ ಅವ್ರನ್ನ ಎಲ್ಲ ಟಾರ್ಗೆಟ್ ಮಾಡಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಬನ್ನಿ, ರಕ್ಷಿತಾ ಅವರಿಗೆ ಯಾವ್ಯಾವ ಕಾರಣಗಳನ್ನ ಕೊಟ್ಟು ಈ ಒಂದು ಸ್ಟಿಕ್ಕರ್ಗಳನ್ನ ಹಚ್ತಾ ಇದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಈ ಒಂದು ಪ್ರೋಮೋದಲ್ಲಿ ಹೈಲೈಟ್ ಆಗಿ ರಕ್ಷಿತಾ ಅವ್ರನ್ನ ಜಾಸ್ತಿ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಬಿಗ್ ಬಾಸ್ ಅವರು ಹೇಳಿರೋದೇನು, ಸೊ ಬಿಗ್ ಬಾಸ್ ಮನೆಯಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಯೋಗ್ಯತೆ ಇಲ್ಲದಂತಹ ಸ್ಪರ್ಧೆನ ನೀವು ಗುರುತಿಸಬೇಕು. ಅಷ್ಟೇ ಅಲ್ಲದೆ ಆ ಸ್ಪರ್ಧೆಗೆ ಒಂದು ಸ್ಟಿಕ್ಕರ್ನ ಹಚ್ಚಿ ಒಂದೊಂದು ಕಾರಣಗಳನ್ನ ಕೊಡಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಇಲ್ಲಿ ಕೆಲವೊಂದಿಷ್ಟು ಸ್ಪರ್ಧಿಗಳು ಬೇರೆ ಬೇರೆ ಒಂದಿಷ್ಟು ಸ್ಪರ್ಧಿಗಳನ್ನ ಹೆಸರನ್ನ ಆಯ್ಕೆ ಮಾಡಿದ್ದಾರೆ. ಬಟ್ ಇಲ್ಲಿ ಒಂದಿಷ್ಟು ಸ್ಪರ್ಧಿಗಳು ಮಾತ್ರ ರಕ್ಷಿತಾ ಅವರ ಹೆಸರನ್ನ ಆಯ್ಕೆ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಯೋಗ್ಯತೆ ಇಲ್ಲ ಅಂದರೆ ಏನಪ್ಪ ಅಂದರೆ, ಸೊ ಯಾವುದೇ ಒಂದು ವಿಷಯದಲ್ಲಿ ಮಾತಾಡುವಾಗ ಸೊ ಅದರ ಬಗ್ಗೆ ಯೋಚನೆ ಮಾಡಲ್ಲ. ಸೊ ಒಟ್ಟು ಬಾಯಿಗೆ ಸಿಕ್ಕಂಗೆ ಒಟ್ರಾಸೆ ಮಾತಾಡೋದು. ಸೊ ಈಗ ನಾಮಿನೇಷನ್ ವಿಚಾರಕ್ಕೆ ಬಂದರೆ ಒಂದು ಸರಿಯಾದ ಕಾರಣಗಳನ್ನ ಕೊಡೋಲ್ಲ. ಸೊ ಒಂದು ಟಾಸ್ಕ್ ಅಂತ ಬಂದಾಗ ಆ ಒಂದು ಟಾಸ್ಕ್ನಲ್ಲಿ ಯಾವುದಾದ್ರು ಒಂದು ನಿರ್ಧಾರಗಳನ್ನ ಯೋಚನೆ ಮಾಡುವಂಥ ಒಂದು ತಲೆನೂ ಇರೋದಿಲ್ಲ. ಅಂಥ ಸ್ಪರ್ಧಿಗಳನ್ನ ನೀವು ಗುರುತಿಸಿ ಒಂದೊಂದು ಸ್ಟಿಕ್ಕರ್ಗಳನ್ನ ಹಚ್ಚಬೇಕು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಮೊದಲನೆಯದಾಗಿ ಸೊ ಈ ಒಂದು ಪ್ರೋಮೋದಲ್ಲಿ ಮಾಳು ಅವರು ಸೊ ನಮ್ಮ ಧನುಷ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಅಶ್ವಿನಿ ಅವರು ಸಹ ಮಾಳೂರು ಆಯ್ಕೆ ಮಾಡಿದ್ದಾರೆ. ಸೊ ಅವರಿಗೊಂದು ಸ್ಟಿಕ್ಕರ್ ಸಹ ಅಂಟಿಸಿದ್ದಾರೆ. ಸ್ಟಿಕ್ಕರ್ ಯಾವ ರೀತಿಯಪ್ಪ ಅಂದರೆ ಡಿಸ್ಲೈಕ್ ಅನ್ನೋ ಒಂದು ಸಿಂಬಲ್ ಇರುತ್ತಲ್ಲ, ಸೊ ಆ ರೀತಿಯ ಒಂದು ಸ್ಟಿಕ್ಕರ್ನ ಅಂಟಿಸಿದ್ದಾರೆ ತಲೆ ಮೇಲೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದಾದ ಬಳಿಕ ಸ್ಪಂದನ ಅವರು ರಕ್ಷಿತಾ ಅವ್ರನ್ನ ಆಯ್ಕೆ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಸ್ಪಂದನ ಅವರು ರಕ್ಷಿತಾಗೆ ಯಾವ ಕಾರಣ ಕೊಡ್ತಾರಪ್ಪ ಅಂದರೆ, ಸೊ ಈ ವಾರ ನಾಮಿನೇಷನ್ ವಿಚಾರದಲ್ಲಿ ಸೊ ಇವರು ತಗೊಂಡಿರುವಂಥ ನಿರ್ಧಾರಗಳು ಒಂದಕ್ಕೊಂದು ಅರ್ಥನೇ ಇರಲಿಲ್ಲ. ಬಟ್ ಒಟ್ರಾಸೆ ಯಾವ ರೀತಿ ಮಾತಾಡಬೇಕು ಆ ರೀತಿ ಮಾತಾಡ್ತಾರೆ. ಸೊ ಒಂದು ಸೀರಿಯಸ್ನೆಸ್ ಅನ್ನೋದೇ ಇರಲ್ಲ. ಸೊ ಒಟ್ಟು ನಾಮಿನೇಟ್ ಮಾಡಬೇಕು, ಸೊ ಮಾಡಬೇಕಷ್ಟೇ. ಸೊ ಆ ಕಾರಣಗಳು ಸರಿ ಇದೆಯಾ ತಪ್ಪಿದೆಯಾ, ಸೊ ಅದು ಮುಂದೆ ಸರಿ ಆಗುತ್ತೋ ಇಲ್ಲ ಅನ್ನೋದು ಕೇಳಲ್ಲ. ಬಟ್ ಅವ್ರ ತಲೆಗೆ ಏನು ಬರುತ್ತೆ ಸೊ ಅದನ್ನೇ ಮಾತಾಡ್ತಾರೆ. ಬಟ್ ಅದಕ್ಕೊಂದು ಅರ್ಥನೇ ಇರಲಿಲ್ಲ ಅನ್ನೋ ರೀತಿಯಲ್ಲಿ ಸ್ಪಂದನ ಅವರು ಮಾತಾಡಿ ಸೊ ಅವ್ರನ್ನ ಒಂದು ಸ್ಟಿಕ್ಕರ್ನ ಅಂಟಿಸ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದು ನೆಕ್ಸ್ಟ್ ಆದಮೇಲೆ ನಮ್ಮ ಅಭಿಷೇಕ್ ಅವರು ಬರ್ತಾರೆ. ಸೊ ಅಭಿಷೇಕ್ ಅವರು ಕೂಡ ಇಲ್ಲಿ ರಕ್ಷಿತಾ ಅವರ ಹೆಸರನ್ನ ಆಯ್ಕೆ ಮಾಡ್ತಾರೆ. ಸೊ ರಕ್ಷಿತಾ ಅವರಿಗೆ ಒಂದು ಸ್ಟಿಕ್ಕರ್ ಹಚ್ಚಿ ಅವರು ಕೂಡ ಒಂದು ಕಾರಣಗಳನ್ನ ಕೊಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಏನಪ್ಪ ಅಂದರೆ, ಸೊ ಇಲ್ಲಿ ಯಾವುದಾರೋ ಒಂದು ವಿಷಯಗಳನ್ನ ನಿರ್ಧಾರ ಮಾಡುವಾಗ ಒಂದು ಪ್ಯಾನಿಕ್ ಆಗಿ ಅದನ್ನ ಯೋಚನೆ ಮಾಡುವಂತಹ ತಲೆ ಇಲ್ಲ ಅವಳಿಗೆ. ಸೊ ಒಟ್ರಾಸೆ ಏನು ಮಾತಾಡಬೇಕು ಅದು ಮಾತಾಡ್ತಾಳೆ ಅಂತ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ನೆಕ್ಸ್ಟು ಸೊ ಕಾವ್ಯ ಅವರು ಬರ್ತಾರೆ. ಸೊ ಕಾವ್ಯ ಅವರು ಕೂಡ ರಕ್ಷಿತಾ ಅವ್ರನ್ನ ಹೆಸರನ್ನ ಆಯ್ಕೆ ಮಾಡ್ತಾರೆ. ಸೊ ಇಲ್ಲಿ ರಕ್ಷಿತಾ ಅವ್ರಿಗೂ ಕೂಡ ಒಂದು ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಕಾವ್ಯ ಅವರು ಏನು ಹೇಳ್ತಾ ಇದ್ದಾರೆ, ಚಿಕ್ಕ ಹುಡುಗಿ ಅಂತ ಸೆಲೆಕ್ಟ್ ಮಾಡಬೇಕು ಇಲ್ಲ ಪ್ಲಸ್ ಸ್ಮಾರ್ಟ್ ಅಂತ ಹೇಳಿ ಸೆಲೆಕ್ಟ್ ಮಾಡಬೇಕು, ಒಂದು ಗೊತ್ತಾಗ್ತಾ ಇಲ್ಲ. ಬಟ್ ಅವ್ರ ಒಂದು ಥಿಂಕಿಂಗ್ ಅನ್ನೋದು ತುಂಬ ಕಡಿಮೆ ಇದೆ ಬಿಗ್ ಬಾಸ್ ಮೇಲೆ ಅನ್ನೋ ರೀತಿಯಲ್ಲಿ ಹೇಳಿ ಸೊ ಅವರಿಗೆ ಆ ಒಂದು ಸ್ಟಿಕ್ಕರ್ ಅಂದರೆ ಯೋಗ್ಯತೆ ಇಲ್ಲದ ಒಂದು ಸ್ಟಿಕ್ಕರ್ನ ಅಂಟಿಸ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದಾದ ಬಳಿಕ ಅಭಿಷೇಕ್ ಅವರು ಕೆಲವೊಂದಿಷ್ಟು ಕಾರಣಗಳನ್ನ ಹೇಳಿದ್ದಾರೆ. ಬಟ್ ಆ ಒಂದು ಸೀನ್ಗಳನ್ನ ತೋರಿಸಿಲ್ಲ ಪ್ರೋಮೋದಲ್ಲಿ, ಸ್ವಲ್ಪ ಮಾತ್ರ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಅಭಿಷೇಕ್ ಅವರು ಏನು ಹೇಳ್ತಾ ಇದ್ದಾರೆ, ಸೊ ಇವಳಿಗೆ ಯೋಚನೆ ಮಾಡುವಂತಹ ಇದನ್ನೇ ಇಲ್ಲ, ಸೊ ಒಂಥರ ಬುದ್ಧಿ ಇಲ್ಲದ ತಲೆ ಅಂತ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಸ್ಪಂದನ ಅವ್ರು ಏನು ಹೇಳ್ತಾ ಇದ್ದಾರೆ, ಸೊ ನಿರ್ಧಾರಗಳು ತಗೊಳ್ಳುವಂಥ ಯೋಗ್ಯತೆ ಅವಳಿಗೆ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಪ್ರೋಮೋದಲ್ಲಿ 3 ಜನ ಸ್ಪರ್ಧಿಗಳದ್ದು ಮಾತ್ರ ತೋರಿಸಿದ್ದಾರೆ ರಕ್ಷಿತಾ ಪರ ಮಾತಾಡಿದ್ದು. ಬಟ್ ಈ ರಕ್ಷಿತಾ ಅವರಿಗೆ ಬಂದಿರುವಂಥ ಸ್ಟಿಕ್ಕರ್ಗಳು ಒಂದು. ಸೊ ರಕ್ಷಿತಾ ಅವರಿಗೆ ಟೋಟಲ್ ಆಗಿ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಯೋಗ್ಯತೆ ಇಲ್ಲ ಅಂತ ಹೇಳಿ ಸೊ ಟೋಟಲ್ ಆಗಿ 7 ಜನ ಸ್ಪರ್ಧಿಗಳು ಈ ಒಂದು ಸ್ಟಿಕ್ಕರ್ಗಳನ್ನ ಅವ್ರ ಹಣೆಗೆ ಅಂಟಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇವರೆಲ್ಲ ಸ್ಪರ್ಧಿಗಳಿಗೆ ನಮ್ಮ ರಕ್ಷಿತಾ ಅವರು ಕೂಡ ತಿರುಗಿ ಒಂದೆರಡು ಮಾತುಗಳನ್ನ ಆಡಿದ್ದಾರೆ. ಏನಪ್ಪ ಅಂದರೆ, ಸೊ ಎಲ್ಲಿ ಸ್ಟ್ಯಾಂಡ್ ತೊಗೊಳ್ಬೇಕು ಅಲ್ಲಿ ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಸೊ ನನ್ನ ನಿರ್ಧಾರ, ನನ್ನ ಒಪಿನಿಯನ್, ಸೊ ನಾನೇ ಸರಿ ನೀನೇ ಸರಿ ಅಂತ ಅಂದರೆ ಅದು ನಿಮ್ಮ ಹತ್ರ ಇರುತ್ತೆ, ಸೊ ನಮ್ಮ ಹತ್ರ ಇರೋಲ್ಲ. ಸೊ ನನ್ನ ಒಪಿನಿಯನ್ ಏನಿದೆ ಸೊ ನಾನು ಅದನ್ನ ಹೇಳ್ಕೊಂಡಿದ್ದೀನಿ. ಸೊ ನಿಮಗೆ ಆ ರೀತಿ ಕಾಣಿಸಿದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಸೊ ನಿಮ್ಮ ಪ್ರಕಾರ ಇಲ್ಲಿ ರಕ್ಷಿತಾ ಅವರು ಮಾಡಿದ್ದು ಸರಿ ಇದೆಯಾ? ಸೊ ನಿರ್ಧಾರಗಳು ತಗೊಂಡಿರ್ಬೋದಾಗಿರ್ಬೋದು, ಸೊ ಒಂದು ಮಾತುಕತೆ ವಿಚಾರದಲ್ಲಾಗಿರ್ಬೋದು, ಒಂದು ಟಾಸ್ಕ್ನಲ್ಲಿ ಮಾತಾಡುವಂತಹ ವಿಷಯಗಳು, ಸೊ ಅಲ್ಲಿ ಒಂದು ತಗೊಳ್ಳುವಂಥ ನಿರ್ಧಾರಗಳು ನಿಮ್ಮ ಪ್ರಕಾರ ರಕ್ಷಿತಾ ಅವರು ತಗೊಂಡಿರುವಂಥದ್ದು ಸರಿ ಇದೆಯಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಆಲ್ಮೋಸ್ಟ್ ಇಲ್ಲಿ ಎಲ್ಲ ಸ್ಪರ್ಧಿಗಳು ಸೇಫಲ್ಲೇ ಆಟಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಈಗ ಒಬ್ಬ ಸ್ಪರ್ಧಿ ಒಬ್ಬೊಬ್ಬರನ್ನ ಟಾರ್ಗೆಟ್ ಮಾಡಿದ್ರು. ಇದೀಗ ಎಲ್ಲ ಸ್ಪರ್ಧಿಗಳು ಸೇರಿ ರಕ್ಷಿತಾನ ಮೇನ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇತ್ತೀಚೆಗೆ ರಕ್ಷಿತಾ ಅವರು ಸ್ವಲ್ಪ ಒರಟಾಗಿ ಬಿಹೇವ್ ಮಾಡ್ತಾ ಇದ್ದಾರೆ. ಬಟ್ ಈ ರೀತಿ ಇದ್ದರೆ ಬಿಗ್ ಬಾಸ್ ಮನೆಯಲ್ಲಿ ಗೆಲ್ಲೋಕ್ಕೆ ಚಾನ್ಸ್ ಸಿಗೋದು. ಬಟ್ ಈ ರೀತಿಯೂ ಸೊ ಇದನ್ನ ಇಟ್ಕೊಂಡು ಈಗ ಎಲ್ಲ ಸ್ಪರ್ಧಿಗಳನ್ನು ನಾಮಿನೇಟ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದು ಒಂದು ನಾಮಿನೇಷನ್ ಥರ ನಡೀತಾ ಇದೆಯೋ ಅಥವಾ ಇದೊಂದು ಆ್ಯಕ್ಟಿವಿಟಿನ ಒಂದು ಗೊತ್ತಾಗ್ತಾ ಇಲ್ಲ. ಬಟ್ ಇದೊಂದು ಸೀಕ್ರೆಟ್ ರೂಮಲ್ಲಿ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಇಲ್ಲಿ
ಇಲ್ಲಿ ಎಲ್ಲ ಸ್ಪರ್ಧಿಗಳು ರಕ್ಷಿತಾನ ಒಬ್ಬನೇ ಟಾರ್ಗೆಟ್ ಮಾಡಿಲ್ಲ. ಸೊ ಅಶ್ವಿನಿ ಅವ್ರಿಗೂ ಕೂಡ ಒಂದಿಷ್ಟು ಸ್ಟಿಕ್ಕರ್ಗಳು ಬಂದಿದ್ದಾವೆ. ಅವರಿಗೂ ಕೂಡ 2 ಸ್ಟಿಕ್ಕರ್ಗಳನ್ನ ಅಂಟಿಸಿದ್ದಾರೆ. ಅಂದರೆ ಯಾವ ನಿರ್ಧಾರಗಳನ್ನ ತೆಗೊಳ್ಳೋಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿ ಸೊ 2 ಸ್ಟಿಕ್ಕರ್ಗಳನ್ನ ಅಂಟಿಸಿದ್ದಾರೆ. ಬಟ್ ಯಾರ್ಯಾರು ಅಂಟಿಸಿದ್ದಾರೆ ಅಂತ ಈ ಒಂದು ಪ್ರೋಮೋದಲ್ಲಿ ತೋರಿಸಿಲ್ಲ. ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ನಲ್ಲಿ ಗೊತ್ತಾಗುತ್ತೆ ಯಾವೆಲ್ಲ ಸ್ಪರ್ಧಿಗಳು ಯಾರ್ಯಾರಿಗೆ ಈ ಒಂದು ಯೋಗ್ಯತೆ ಇಲ್ಲದ ಸ್ಟಿಕ್ಕರ್ಗಳನ್ನ ಅಂಟಿಸಿದ್ದಾರೆ ಅಂತ. ಸೊ ನಿಮ್ಮ ಪ್ರಕಾರ ಇಲ್ಲಿ ಬಿಗ್ ಬಾಸ್ ಮನೆಯ ನಿರ್ಧಾರಗಳನ್ನ ಸರಿಯಾಗಿ ಯೋಚನೆ ಮಾಡಲ್ಲ. ಸೊ ತಗೊಳ್ಳುವಂಥ ನಿರ್ಧಾರಗಳು ಏನೇನೋ ಒಂದು ಕಾರಣಗಳು, ಒಟ್ರಾಸೆ ಒಂದು ಕಾರಣಗಳನ್ನ ಕೊಡ್ತಾರೆ ಅಂದರೆ ಸೊ ನೀವು ಯಾವ ಸ್ಪರ್ಧೆನ ಸೆಲೆಕ್ಟ್ ಮಾಡ್ತೀರಾ ಅಂಥ ಸ್ಪರ್ಧೆನ ನೀವು ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಸೊ ಅಷ್ಟೇ ಅಲ್ಲದೆ ಈ ವಾರ 2 ಜನ ಕ್ಯಾಪ್ಟನ್ ಆಗಿದ್ದಾರೆ, ಜೋಡಿ ಕ್ಯಾಪ್ಟನ್ಗಳು ಅಂತಲೂ ಕೂಡ ಹೇಳ್ಬೋದು. ಸೊ ನಿನ್ನೆ ನಡೆದಂಥ ಒಂದು ಟಾಸ್ಕ್ನಲ್ಲಿ ಚೈತ್ರ ಮತ್ತು ಅಭಿಷೇಕ್ ಅವರು ತುಂಬ ಚೆನ್ನಾಗಿ ಆಡಿ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ನ ವಿನ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲೊಂದು ಬದಲಾವಣೆಗಳು ಇದೆ. ಏನಪ್ಪ ಅಂದರೆ ಸೊ ಸ್ಪಂದನ ಅವ್ರಿಗೆ ಇಂಜುರಿ ಆದ ಕಾರಣ ಸೊ ಇಲ್ಲಿ ಚೈತ್ರ ಅವರು ಅವರ ಪರ ಆಟ ಆಡಿದರು. ಬಟ್ ಈಗ ಚೈತ್ರ ಅವರು ಕ್ಯಾಪ್ಟನ್ ಅಲ್ಲ, ಸೊ ಸ್ಪಂದನ ಅವರು ಕ್ಯಾಪ್ಟನ್ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಬ್ಬರು ಈಗ ಅಂದರೆ ಈ ವಾರ ಟೋಟಲ್ ಆಗಿ ಜೋಡಿ ಕ್ಯಾಪ್ಟನ್ಸ್ಗಳು ಅಂತಲೂ ಕೂಡ ಹೇಳ್ಬೋದು. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಯೋಗ್ಯತೆಗಳ ಬಗ್ಗೆ ಒಂದಿಷ್ಟು ಚಟುವಟಿಕೆಗಳು ನಡೀತಾ ಇದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಅಂದರೆ ಮನೆಯಲ್ಲಿ ಸರಿಯಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇರುವಂತಹ ಸ್ಪರ್ಧಿಗಳನ್ನ ಆಯ್ಕೆ ಮಾಡುವಂಥ ಒಂದು ಚಟುವಟಿಕೆ ನಡೀತಾ ಇದೆ. ಸೊ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟಲ್ಲಿ ಅಂತ ಹೇಳ್ತಾ ಬಾಯ್ ಬಾಯ್.